ಮಕ್ಕಳೇ ಮಕ್ಕಳೇ ನಾನು ಈ ದಿನ ಭಾಗ್ಯದ ಬಳೆಗಾರ ಅಂತಕ್ಕಂಥ 7ನೇ ತರಗತಿಯ ಕನ್ನಡ ವಿಷಯದಲ್ಲಿ ಒಂದು ಪದ್ಯವನ್ನು ಇಟ್ಟಿದ್ದಾರೆ. ಅದು ಭಾಗ್ಯದ ಬಳೆಗಾರ. ಭಾಗ್ಯದ ಬಳೆಗಾರ ಈ ಒಂದು ಜನಪದ ಗೀತೆ. ಮಕ್ಕಳೇ, ನಾವೀಗಾಗಲೇ ಜನಪದ ಗೀತೆ ಅಂದರೆ ಏನು, ಎಲ್ಲಿ ಕಾಣ್ತೀವಿ ಅದನ್ನು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜನಪದ, ಜಾನಪದ ನೋಡಿ, ಎರಡಕ್ಕೂ ಸಹ ವ್ಯತ್ಯಾಸ ಇದೆ. ಜಾನಪದ ಅಂದರೆ ಜಾನಪದವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಜನಪದ ಅಂದರೆ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಗೀತೆ. ಜನಪದ, ಜನ ಅಂದರೆ ಜನರು, ಪದ ಅಂದರೆ ಇಲ್ಲಿ ಹಾಡು. ಇಂದಿನ ಕಾಲದಲ್ಲಿ ಸುಮಾರು ಒಂದು 84-85ನೇ ಒಂದು ಸಾಗುತ್ತೆ. ನಾನು ಚಿಕ್ಕವಳಾಗಿದ್ದಾಗ ಅಲ್ಲಿ ನಮ್ಮ ಅಜ್ಜಿಯವರು ಹೇಳೋರು, ಅಮ್ಮಯ್ಯ ಒಂದು ಪದ ಹಾಡೇ ಅನ್ನೋರು. ಪದ ಅಂತಂದ್ರೆ ಇಲ್ಲಿ ಹಾಡು. ಅಲ್ಲಿ ಹಾಡು ಅಂತ ಬಳಸ್ತಿರ್ಲಿಲ್ಲ, ಏನಂತ ಬಳಸ್ತಿರು, ಪದ ಹಾಡಮ್ಮ ಒಂದು ಅನ್ನೋದು. ಪದ ಅಂದರೆ ಹಾಡು ಅಂತ. ಈ ಜನಪದ ಅಂತಕ್ಕಂಥದ್ದು ಎಲ್ಲಿ ಹುಟ್ಕೊಳ್ತು, ಇದರ ಹಿನ್ನೆಲೆ ಏನು, ಆಳ ಏನು, ಎಷ್ಟು ವ್ಯಾಪ್ತಿಯಲ್ಲಿ ಹರಡಿದೆ, ಇವಾಗ ಈಗ ಹೇಗಿದೆ, ಹಿಂದೆ ಹೇಗಿತ್ತು ಅಂತಕ್ಕಂಥ ವಿಚಾರವನ್ನು ನೀವು ಇವತ್ತು ತಿಳ್ಕೊಬೇಕಾಗುತ್ತೆ. ಜನಪದ ಅಂತಕ್ಕಂಥದ್ದು ಬಹಳ ಹಿಂದೆ ಹಳ್ಳಿಗಳಲ್ಲಿ ಹುಟ್ಕೊಂಡಿರ್ತಕ್ಕಂಥ ಒಂದು ಸೊಗಡು. ಹಳ್ಳಿಗಳಲ್ಲಿ ಪ್ರಥಮವಾಗಿ ಹುಟ್ಕೊಂಡಿರು. ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಕಾಣ್ತಾ ಹೋಗ್ತೀವಿ ಈ ಒಂದು ಗೀತೆಯನ್ನ ಅಂತಂದ್ರೆ, ಹಳ್ಳಿಯ ಜನರು ಗದ್ದೆ ಸಸಿ ಹಾಕಬೇಕಾಗಿದ್ದಾಗ, ಕಡಲೆಕಾಯಿ ಬಿಡಿಸ್ಬೇಕಾಗಿದ್ದಾಗ, ಹೊಲದಲ್ಲಿ ಕೆಲಸ ಮಾಡಬೇಕಾಗಿದ್ದಾಗ, ಅನಂತರ ಹೆಣ್ಣು ಮಕ್ಕಳನ್ನು ತವರಿಗೆ ಕಳಿಸ್ಬೇಕಾಗಿದ್ದಾಗ, ಅನಂತರ ಹೆಣ್ಣು ಮಗುವನ್ನು ಹೊರಗಡೆ ಕುಂದಿಸಿದಾಗ, ಮದುವೆ ಸಂದರ್ಭ, ನಾಮಕರಣ ಸಂದರ್ಭ ಮತ್ತು ದೇವರನ್ನು ಹೊರಡಿಸಿದಾಗ ದೇವರ ಹಾಡುಗಳು, ಹೀಗೆ ಸುಮಾರು ಸಂದರ್ಭಗಳಲ್ಲಿ ನಾನು ಸಹ ಕೇಳಿದ್ದೇನೆ. ಅದನ್ನು ಕಣ್ಣಾರೆ ನೋಡಿರ್ತಕ್ಕಂಥ ಅನುಭವವನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ, ಸ್ವ ಅನುಭವ. ಹಾಗಾದರೆ ಜನಪದ ಗೀತೆ ಅಂತಕ್ಕಂಥದ್ದು ಹೇಗೆ ಹೊರಬಂತು, ಹಳ್ಳಿಗಳಲ್ಲಿ ಹೊರಬಂತು, ಗ್ರಾಮೀಣ ಪ್ರದೇಶದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು, ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರ್ತಕ್ಕಂಥದ್ದು. ಇದು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಎಲ್ಲಿ ಹೇಳಿದ್ರು ಇಲ್ಲ, ಬಾಯಿಂದ ಬಾಯಿಗೆ ಹರಿದು ಬಂದಿರ್ತಕ್ಕಂಥ ಗೀತೆಯನ್ನು ನಾವು ಜನಪದ ಗೀತೆ ಅಂತ ಕರಿತೀವಿ. ಮಕ್ಕಳೇ, ಹಾಗಾದ್ರೆ ಆ ಜನಪದದ ಸೊಗಡನ್ನ ನಾನು ಒಂದು ಕ್ಷಣ ನಿಮಗೆ ತಿಳಿ ಹೇಳ್ಬೇಕಾಗುತ್ತೆ. ಹಳ್ಳಿಗಳಲ್ಲಿ ನಮ್ಮ ಒಂದು ಕುಗ್ರಾಮ, ಅಲ್ಲಿ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಇಡೀ ಊರಿನ ಮಹಿಳೆಯರು ಅಲ್ಲಿಗೆ ಬರ್ತಾ ಇದ್ರು ದೇವರ ಪೂಜೆಗೆ. ಕಾಯಮ್ಮಗೆ ಅಟೆಂಡೆನ್ಸ್ ಆಗ್ತಂಗೆ ಒಬ್ರು ತಪ್ತಾ ಇರಲಿಲ್ಲ, ಹಂಗೆ ಆ ದೇವರಿಗೆ ಬರ್ತಾ ಇದ್ರು, ಲಕ್ಷ್ಮೀ ದೇವರು ಅಂತ. ಅಲ್ಲಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು 70 ವರ್ಷದ ವೃದ್ಧರು, ಮುದುಕಿಯರು ಹಾಡುಗಳನ್ನು ಹಾಡೋರು. ಆ ಹಾಡುಗಳನ್ನು ಹೇಗೆ ಹಾಡೋರು ಅಂತಂದ್ರೆ, ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಅವರು ಪಡೆದಿರಲಿಲ್ಲ, ಅಕ್ಷರ ಜ್ಞಾನ ಇರಲಿಲ್ಲ, ಬರವಣಿಗೆ ಅಂದರೆ ಅವರಿಗೆ ಬರವಣಿಗೆನೇ ಬರ್ತಾ ಇರಲಿಲ್ಲ. ಆದರೂ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹೇಗೆ ಹಾಡ್ತಾ ಇದ್ರು ಅಂದರೆ, ಆ ಏರಿಳಿತ, ಪದ ಬಳಕೆ, ಶೈಲಿ, ರಾಗ ಮತ್ತು ತಲೆದೂಗಂಗೆ ಆ ಹಾಡುಗಳನ್ನು ಅವರು ಹಾಡ್ತಾ ಇದ್ರು. ನಾನು ಅವಾಗಿನ ಚಿಕ್ಕವಳು, ಸುಮಾರು 4ನೇ ತರಗತಿ ಓದ್ತಾ ಇದ್ದೆ ಅನ್ಸುತ್ತೆ. ನಾನು ಅವ್ರ ಬಾಯನ್ನೇ ನೋಡ್ತಾ ಇದ್ದೆ, ಇವ್ರು ಹೇಗೆ ಹೇಳ್ತಾರೆ. ಅವಾಗ ನಾನು ತುಂಬ ಚಿಕ್ಕವಳಾಗಿದ್ದಾಗೇ ನನಗೆ ಸ್ವಲ್ಪ ಆಲಿಸುವ ಕ್ರಿಯೆ, ಯಾರು ಏನೇ ಹೇಳಿದ್ರೆ ಅದನ್ನು ಆಲಿಸ್ತಾ ಇದ್ದೆ. ಆ ಹಾಡುಗಳು ನಮಗಿನ್ನೂ ಅಷ್ಟೊಂದು ಬರಲ್ಲ, ಆದರೆ ಒಂದು ಲೈನನ್ನು ಹಾಡಕ್ಕೆ ಇಷ್ಟಪಡ್ತೀನಿ. ಆ ಅಜ್ಜಿಯವರು ಆ ಪೂಜೆ ಮಾಡ್ತಾ ಇದ್ರು. ವಾಲುದುಲಿ ಉರಿಯುತ್ತಾವೆ ಆ ಪೂಜೆ ಗಿರಿಯಣುನ ಪೂಜೆ ಶೃಂಗಾರಕ್ಕೆ ವಾಲುದುಲಿ ಉರಿಯುತ್ತಾವೆ. ಹೆಂಗಿಲ್ಲರು ಗೊತ್ತಾ, ಅದು ನಡಿ ನಡಿ ಗಿರಿಗೋಗಣ, ಆ ಗಿರಿ ಮೇಲೆ ಗೋವಿಂದ ಮೊದಲಿಂಗನಂತೆ, ನಡಿ ನಡಿ ಗಿರಿಗೋಗಣ. ಅವರು ಒಂದೊಂದು ಜೋಡಿ ಹಾಡೋರು, ಅವ್ರು ಹಾಡಿದ್ದನ್ನ ಮತ್ತೆ ಇನ್ನೊಬ್ರು ಹಾಡೋರು. ಅದೊಂಥರ ದೇವರು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ. ಇನ್ನು ಯಾವ ಸಂದರ್ಭದಲ್ಲಿ ಅಂದರೆ, ಈ ಮದುವೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೇಳಿದ್ದೆ.
ಒಳ್ಳಕ್ಕಿ ಶಾಸ್ತ್ರ ಅಂತ ಮಾಡೋರು ಹಳ್ಳಿಗಳಲ್ಲಿ. ಒಳ್ಳಕ್ಕಿ ಒಯ್ವಾಗ ಒಳಗೇನು ಮಾಡುತ್ತಿದ್ದೆ, ಸುಟ್ಟ ಬದನೆಕಾಯಿ ಸುಡುತ್ತಿದ್ದೆ, ಸುವೀಬ ಸುವಿ ಸುವೀಬ. ಆ ಗೀತೆಗಳು ನಾವಿವತ್ತು ಈ ಮಕ್ಕಳಿಗೆ ಹೇಳಲೇಬೇಕು. ಯಾಕೆಂದರೆ ಮುಂದಿನ ತಲೆಮಾರಿನಲ್ಲಿ ಜನಪದ ಸೊಗಡು ಅಂದ್ರೆ ಏನು ಎಂಬುದನ್ನು ನೀವು ಕಾಣ್ತಿರೋ ಕಾಣಲ್ವೋ ಗೊತ್ತಿಲ್ಲ. ನನ್ನ ಅನುಭವವನ್ನು ನಾನು ಇಂದಿನ ಹಂಚ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಉಯ್ಯಾಲೆ ಆಡ್ತಕ್ಕಂಥ ಸಂದರ್ಭದಲ್ಲಿ, ಆಮೇಲೆ ಉಯ್ಯಾಲೆ ಆಡ್ಬೇಕಾದ್ರೆ ಹಾಡು ಹೇಳಿದ್ರೆ ಉಯ್ಯಾಲೆ ಹತ್ತಿಸ್ತಿದ್ರು, ನೀನು ಹಾಡು ಹೇಳಂಗಿದ್ರು ಉಯ್ಯಾಲೆ ಹತ್ತಿಸ್ತೀವಪ್ಪ ಅನ್ನೋರು. ಅವಾಗ ಹಾಡು ಹೇಳಿದ್ರು. ಅವಾಗ ಅಲಾವಲಿಯ ಮ್ಯಾಲೆ ಬನ ತೊಳೆಯ ಮೇಲೆ ಗೌಡರ ಸಸಿ ಮ್ಯಾಲೆ ನಾನು ಮನಸೆ ಸುವಿ, ಗೌಡರ ಸೊಸಿ ಮ್ಯಾಲೆ ನನ್ನ ಮನಸೆ ಸುವಿ. ಹೀಗೆ ಆ ಸುವಿ ಅಂತಕ್ಕಂಥ ಪದಗಳು ಅಲ್ಲಿ ಬರ್ತಾ ಇರೋವು. ಸುವಿ ಗೌಡರ ಸೊಸಿ ಮ್ಯಾಲೆ ನನ್ನ ಮನಸ್ಸು ಆಧಾರ, ಹಳ್ಳದ ನೀರಿಗೆ ಬರುತ್ತೀನಿ ಸುವಿ, ಹಳ್ಳದ ನೀರಿಗೆ ಬರುತ್ತೇನೆ ಸುವಿ. ಎಂತ ಚೆನ್ನಾಗಿ ಅಂದರೆ ಆ ಮನಸ್ಸನ್ನು ತಟ್ತಾ ಇದ್ದು. ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹಾಡುಗಳನ್ನು ಯಾವುದೇ ವಿಮರ್ಶೆ ಮಾಡೋದು ಬೇಕಾಗಿಲ್ಲ. ಸಾಮಾನ್ಯ ಪದಗಳಲ್ಲಿ ಸಾಮಾನ್ಯ ಜನತೆಗೆ ಅರ್ಥ ಆಗ್ತಕ್ಕಂಥ ಹಾಡು ಪದಗಳನ್ನು ಹಾಡು ಇಲ್ಲಿ ಆ ಜನಪದ ಗೀತೆ ಉಟ್ಕೊಳ್ತು ಅಂತ ನಾನಂತೂ ಭಾವಿಸ್ತೀನಿ. ಅಲ್ಲಿ ಕೋಲಾಟದ ಪದಗಳು, ಗೀಗಿ ಪದಗಳು, ಜೋಗುಳದ ಪದಗಳು, ಒಳ್ಳಕ್ಕಿ ಶಾಸ್ತ್ರದ ಪದಗಳು, ತಾಯಿ ಮಗುವಿನ ಪದಗಳು, ಹೆಣ್ಣನ್ನು ತವರಿಗೆ ಕಳಿಸ್ತಕ್ಕಂಥ ಪದಗಳು. ಈಗ ಇತ್ತೀಚೆಗೆ ಸುಮಾರು ಜನಪದ ಗೀತೆಗಳು ಬಂದಿದ್ದಾವೆ. ಮಕ್ಕಳು ನೀವೇನು ಮಾಡ್ತೀರಾ ಅಂದರೆ ಅದನ್ನು ಗುರುತಿಸಿ ಆಲಿಸ್ಬೇಕಾಗುತ್ತೆ ಅದಲ್ವಾ. ಇನ್ನೂ ಕೆಲವೊಂದು ಪದ ಹಾಡು ಕೊಂತೆಮ ಗೌರಮ್ಮ ಅಂತ ಮಾಡೋರು ಹಳ್ಳಿಗಳಲ್ಲಿ. ಅಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಒಂದು ಹಾಡು ಹೇಳೋರು. ವಾಲೆಯ ತಗಿಗವರಿ ಕುಪ್ಪಾಸ ತಗಿಗವರಿ ಇಟ್ಟ ಬಂಗಾರ ತಾಗಿ ಗೌರಿ ಕೋಲೆ. ಈ ಗೌರಿ ಹಬ್ಬದಲ್ಲಿ ಕೋಲಯ್ಯೋರು ಅಂದ್ರೆ ಏನಂತ ಗೊತ್ತಲ್ಲ ಅರ್ಥ? ಹೊಸದಾಗಿ ಯಾರಾದರೂ ಮದುವೆ ಆಗಿರ್ತಿದ್ರಲ್ಲ ಆ ಜೋಡಿಗಳು ಆ ಮನೆಗೆ ಬಂದಾಗ ಈ ಕೊಂತೆಮ ಗೌರಮ್ಮನ ಕುಂಡ್ರಿಸ್ತಿದ್ರಲ್ಲ ಆ ಹೆಣ್ಮಕ್ಳು, ಅವರಿಗೆ ಆರತಿ ತಟ್ಟೆ ಮಾಡಿ ಅಲ್ಲಿಕ್ಕಿ ಹಾಡು ಹೇಳೋರು. ಮತ್ತೆ ಗೌರವ ಕೊಂತೆಮನ್ ಸಾಗು ಹಾಕೋರು. ಆ ಒಂದು ಸಂಪ್ರದಾಯ ಹಳ್ಳಿ ಕಡೆ ಹೆಂಗಿತ್ತು ಅಂತಂದ್ರೆ ನಾವು ಮಧ್ಯಾಹ್ನ ಕೇಳ್ಕೊಂಡು ಹೋಗ್ತಿದ್ವಿ. ನಾನು ಸುಮಾರು 4ನೇ ತರಗತಿ 5ನೇ ತರಗತಿ ಓದ್ತಾ ಇದ್ದಂಥ ಸಮಯ. ಅಲ್ಲಿ ಸರ್ ನಮ್ಮೂರ ಗೌರಮ್ಮ ಸರ್ ನಮ್ಮನ್ನು ಬಿಡಿ ಸಾರ್ ಅಂತಿದ್ವಿ. ಅವಾಗೆಲ್ಲ ರೆಡಿ ಆಗ್ತಿದ್ವಿ, ಸುಂದರವಾಗಿ ಡ್ರೆಸ್ ಮಾಡ್ಕೊಂಡು ಆ ಗೌರಮ್ಮನ ಸಾಗಾಗ್ತಿದ್ವಿ. ಆಗ ನನ್ನ ತಾಯಿ ಈ ಹಾಡನ್ನು ಹೇಳೋದು. ಯಾಕೆ ಈ ಹಾಡನ್ನು ಹೇಳಿದ್ರೆ ಗೌರಿ ತುಂಬ ಬಡವಳಂತೆ. ಈಶ್ವರನ ಮನೆಗೆ ಕೊಟ್ಟು ಮದುವೆ ಮಾಡಿದ್ರಂತೆ. ಈಶ್ವರನ ಮನೆಯಲ್ಲಿ ತುಂಬ ಶ್ರೀಮಂತರು, ವಜ್ರ ವೈಡೂರ್ಯಗಳೆಲ್ಲ ಇತ್ತಂತೆ. ಅಂತಪ್ಪ ಗೌರಿ ಒಂದ್ಸರಿ ತವರು ಹೊರಟಿದ್ಲಂತೆ ತವರಿಗೆ. ಆ ತವರಿಗೆ ಬಟ್ಟಾಗ ಅಲ್ಲೇ ಹೇಳದಂತೆ, ವಾಲೆಯ ತಗಿಗವರಿ ಕುಪ್ಪಾಸ ತಗಿಗವರಿ ಇಟ್ಟ ಬಂಗಾರ ತಾಗಿ ಗೌರಿ ಕೋಲೆ. ಯಾಕೆ ನಿಮ್ಮ ಬಡವ್ರ ಕಣಮ್ಮ, ಈ ವಜ್ರ ವೈಡೂರ್ಯಲ್ಲಿ ಇಲ್ಲೇ ತೆಗೆದಿಟ್ಟು ಹೋಗು ಅಂತಕ್ಕಂಥ ಸಂದರ್ಭ ಅಂತ ನಮ್ಮ ತಾಯಿ ಹೇಳಿದ್ರು. ಮಕ್ಕಳಿಗೆ ಎಷ್ಟು ಹೇಳಿದ್ರು ಜನಪದದ ಸೊಗಡು ಸಾಲು. ಒಂಥರ ತಲೆದೂಗ್ತಕ್ಕಂಥ ಹಾಡುಗಳು. ಆ ಸಸಿಗಳನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಕಚ್ಚೆಯನ್ನ ಕಟ್ಟಿಕೊಂಡು ಹಾಡು ಹೇಳ್ತಾ ಇದ್ರೆ ಅವರು ಆ ಕೆಲಸದ ಶ್ರಮ ಅವ್ರಿಗೆ ಕಡಿಮೆ ಆಗ್ತಿತ್ತಂತೆ. ಕೆಲಸದ ಶ್ರಮ ಎಷ್ಟು ಮಾಡಿದ್ವಿ ಅಂತ ಅರಿವೇ ಇರ್ತಿರ್ಲಿಲ್ವಂತೆ, ಊರಾಗದಂತೆ ಕೆಲಸ ಗೊತ್ತೇ ಆಗ್ತಿರ್ಲಿಲ್ವಂತೆ ಅಂತ. ಈಗ ನಾನು ಹೈಸ್ಕೂಲ್ ಓದ್ಬೇಕಾದ್ರು ಕಳೆ ತೆಗಿಬೇಕಾದ್ರೆ ಹಾಡು ಹೇಳೋರು, ಕಡ್ಲಕ್ಕೆ ಬಿಡಿಸ್ಬೇಕಾದ್ರೆ ಹಾಡು ಹೇಳೋರು, ರಾತ್ರಿ ಹೊತ್ತಿನ ಕೋಲಾಟ ಹಾಕೋರು, ರಾತ್ರಿ ಹೊತ್ತಿಗೆಲ್ಲ ಹಾಡು ಹರಿಕತೆಗಳು. ಎಷ್ಟು ಜನಪದ ಸೊಗಡು ಇತ್ತು ಅಂದರೆ ಅದು ಹಿಂದಿನದ್ದು ಮಾತಾಡಬೇಕು. ಅದೇ ರೀತಿ ಈ ಅಟ್ ಪ್ರೆಸೆಂಟ್ ಈಗ ಒಂದು ವ್ಯವಸ್ಥೆ ಏನಿದೆ ಅದನ್ನು ಮಾತನಾಡ್ತೀವಿ. ನಾವು ಸುಮಾರು ಮಾಧ್ಯಮಗಳಲ್ಲಿ ಜನಪದ ಗೀತೆಗಳನ್ನು ಕೇಳಿದ್ದೀವಿ ಮಕ್ಕಳೇ, ಕೇಳಿದ್ದೀವಿಲ್ವಾ? ನೀವು ಸಹ ಜನಪದ ಗೀತೆಯನ್ನು ಹಾಡಬೇಕು. ನೆಕ್ಸ್ಟ್ ಪೀರಿಯಡಲ್ಲಿ ಪ್ರತಿಯೊಬ್ಬರು ಒಂದೊಂದು ಜನಪದ ಗೀತೆಯನ್ನು ಬರ್ಕೊಂಡು ಬರಬೇಕು, ಅದನ್ನು ಹಾಡಬೇಕು. ಗೊತ್ತಾಯ್ತಲ್ಲ? ಮುಂದಿನ ಪೀರಿಯಡಲ್ಲಿ ಜನಪದ ಗೀತೆ ಯಾವುದು ಅಂತ ಪತ್ತೆ ಹಚ್ಚಿ ಅದನ್ನು ಬರ್ಕೊಂಡು ಬಂದು ಅದನ್ನು ಹಾಡಬೇಕು.
ಬೇಕಾದ್ರೆ ಹಾಡ್ತಕ್ಕಂಥ ದಾಟಿ ಶೈಲಿ ಏರಿಳಿತವನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಸ್ವಲ್ಪ ಜನಪದ ಗೀತೆಗಳನ್ನ ಮೆಲುಕು ಹಾಕಿದ್ರಿ ಬಿಡು, ಅದಿಂದಿನ ಅಜ್ಜಿಗಳ ತುಂಬ ಚೆನ್ನಾಗಿ ಹೇಳೋರು. ಈಗ ಸ್ವಲ್ಪ ಸಾಹಿತ್ಯ ಬಂದಿದೆ, ಬರವಣಿಗೆ ಬಂದು, ಕ್ಯಾಸೆಟ್ ಬಂದು, ಆಮೇಲೆ ಟೇಪ್ ರೆಕಾರ್ಡ್ಗಳು ಬಂದು, ಈಗ ಮಾಧ್ಯಮಗಳು ಬಂದು, ಈಗಿನ ಜನಪದ ಗೀತೆ ಹಾಡೋಣ ಅಂದೇಳ. ಹಿಂದಿನ ಕಾಲದಾಗ ತಾಯಿ ತನ್ನ ಮಗುವನ್ನ ಹೆಂಗ್ ಪ್ರೀತಿಸ್ತಿದ್ದು ಹಿಂದಿನ ಕಾಲದ ಹೇಳ್ತೀನಿ. ಹಾಡಿ ಬಾಣನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯ ತಿಳಿ ನೀರ, ತೆಂಗಿನಕಾಯಿನ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ನನಗೆ ಸುವಿ ಸುವಿ ಬಾ ಆಗ್ತೀನಿ ದಾಟಿನ. ಇದೇ ಹಾಡಿ ಇನ್ನೊಂದು ದಾಟಿ ಹೇಳ್ಬೇಕಾದ್ರೆ, ಹಾಡಿ ಬಾನನ ಕಂದ ಅಂಗಾಲ ತೊಳೆದೇನೋ, ತೆಂಗಿನಕಾಯ ತಿಳಿ ನೀರ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ಸರಿ, ಬಂಗಾರ ಮಾರಿ ತೊಳೆದೇನ. ಕೂಸು ಇದ್ದ ಮನೆಗೆ ಬೀಸಣಿಗೆಯ ತಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಹಾಡಿದರೆ ಬೀಸಣಿಗೆ ಗಾಳಿ ಸುಳಿದಾವ. ನಾನೆಲ್ಲ ವಿಮರ್ಶೆ ಮಾಡಲ್ಲ, ಅರ್ಥ ಹೇಳಲ್ಲ, ಸಮಯದ ಅಭಾವ. ಮಕ್ಕಳೇ, ಒಂಥರ ಮನ ತಟ್ಟೋದು ಆ ಗೀತೆಗಳು, ಮನ ತಟ್ಟಕ್ಕಂಥ ಗೀತೆಗಳು. ಇತ್ತೀಚೆಗೆ ಬಂದಿರತಕ್ಕಂಥ ಅನೇಕ ಜನಪದ ಗೀತೆಗಳನ್ನ ಶಾಲೆಯಲ್ಲಿ ನಾನು 100 ಜನಪದ ಗೀತೆಗಳನ್ನ ಹಾಡಿದ್ದೀನಿಲ್ಲ ಮಕ್ಕಳೇ, ಹಾಡಿದ್ದೀನಲ್ಲ. ಒಂದೆರಡನ್ನೇ ಮೆಲುಕು ಹಾಕೋಣ. ನೀವು ಮುಂದಿನ ಪೀರಿಯಡ್ ಅಲ್ಲಿ ಆಡಬೇಕಾಗುತ್ತೆ. ನಾನು ಹೇಳ್ತೀನಿ, ಮುಂದಿನ ಪೀರಿಯಡ್ ನಿಮ್ಮದೇ ಕ್ಲಾಸು, ನೆಕ್ಸ್ಟ್ ಪೀರಿಯಡ್. ಇತ್ತೀಚೆಗೆ ಬಂದಿರತಕ್ಕಂಥವು, ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಒಂದೊಂದು ಚರಣ ಮಾತ್ರ ಹಾಡ್ತೀನಿ. ಅನಂತರ, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನಿನ್ನ ಬಾಳು ಕೇಳವ್ವ. ಓ ಓ ಅದೊಂದು ಚರಣ. ಆ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಮಗೆ. ಕಣ್ಣಲ್ಲಿ ನೀರು ನಾವೇ ಅನುಭವಿಸಿದೀವೇನೋ ಆ ಕಷ್ಟವನ್ನ ಅಂತಕ್ಕಂಥ ಈ ಹಾಡು ಹೇಳ್ಬೇಕಾದ್ರೆ ಎಷ್ಟೋ ಸರಿ ನಾನು ಹತ್ತಿದ್ದೀನಿ. ಬಹಳ ಮಕ್ಕಳ ಬಡತನ ಸಂಸಾರ ನನ್ನನ್ನು ಸುಗಿದಾಗ, ಅವಳು ನೆತ್ತಿಯ ಮೇಲೆ ಬಿಸಿಲು ಬಂದಿತ್ತು ಮಕ್ಕಳು ಚಟಪಡಿಸಿ, ನೀರಿಗಾಗಿ ಕಣ್ಣೀರು ಹಾಕುತ್ತ ಹತ್ಯ ಬದುಕುದುಗುಸಿ. ನೋಡಿ ಏನು ಸಾಹಿತ್ಯ, ಸರಳ ಸಾಹಿತ್ಯ, ಮನಮುಟ್ಟತಕ್ಕಂಥ ಸಾಹಿತ್ಯ, ಬಡಿದೆಬ್ಬಿಸುವ ಸಾಹಿತ್ಯ ಅಂತ ಹೇಳ್ಬೋದು. ಅದೇ ರೀತಿ ಇತ್ತೀಚೆಗೆ ಇನ್ನು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಅಡೆದ ತಪ್ಪಿಗಾಗಿ ತಂದೆ, ಅಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಾಡ್ಬೇಕ್ರಿ, ಹಾಡ್ತಾ ಇದ್ರೆ ಮನಸ್ಸಿಗೆ ಉಲ್ಲಾಸ ಬರ್ತಾ ಇರುತ್ತೆ. 100 ಜನಪದ ಗೀತೆಗಳು ಅದಲ್ಲ, 100 ಜನಪದ ಗೀತೆಗಳನ್ನು ನಾನು, ಸುಮಾರು ಜನಪದ ಗೀತೆಗಳನ್ನು ನಾನು ಕಾರ್ಯಕ್ರಮದಲ್ಲೂ ಹಾಡಿದ್ದೀನಿ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ಬಹುಮಾನಗಳು ಸಹ ನನಗೆ ದೊರಕಿದ್ದಾವೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ತಯಾರು ಮಾಡಬೇಕು ಅಂತ ಹೇಳ್ತಾ, ಸುಮಾರು ಕವಿತೆಗಳು ಇನ್ನೂ ಇದ್ದಾವೆ, ಅದನ್ನು ಮತ್ತೆ ಹೇಳ್ತಾ, ಈಗ ನಮ್ಮ ಮಕ್ಕಳು ಈ ಕಾರ್ಯಕ್ರಮವನ್ನು, ನಮ್ಮ ವೇದಿಕೆಯನ್ನು ನಮ್ಮ ಮಕ್ಕಳಿಗೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಪದ್ಯವನ್ನು ನಾನು ಹಾಡ್ತಾ ಹೋಗ್ತೀನಿ.